ಹೆಸರು ಬರೋದು ಯಾರಿಗಪ್ಪ ಅಂದ್ರೆ ಅದು ಆಡಳಿತಾರೂಢ ಕಾಂಗ್ರೆಸ್ಗೆ ಅಂತ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದಕ್ಕೆ ಹಠ ಹಿಡೋಕ್ಕಿಂತಲೂ ಮನ ಒಲಿಸುವಂಥ ಪ್ರಯತ್ನ ಮಾಡೋದು. ಇಲ್ಲಪ್ಪ ಅಂದ್ರೆ ಅವ್ರಿಗೆ ಮನಸ್ಸೇ ಇಲ್ಲಂದ್ರೆ ಫಲವತ್ತಾದ ಭೂಮಿ ಇದೆ ನಾವು ಕೊಡೋದಿಲ್ಲ ಅಂದಾಗ ನಾವು ಕೇಳು ಅಥವಾ ಮಾಡುವಂಥ. ಹೌದು, ಎಲ್ಲರೂ ಒಪ್ಪಿದಾಗ ಎಲ್ಲೋ ಒಂದಿಷ್ಟು ಏನೋ ವಿರೋಧ ಬಂದಾಗ ಅವು ಹೋಗಲ್ ಬಿಡಪ್ಪ, 100 ಜನದೊಳಗೆ 80-90 ಮಂದಿ ಒಪ್ಪಿದ್ದಾರೆ ಅಂತ. ಇಲ್ಲಿ 100 ಜನರಲ್ಲೇ 80 ಜನ ಎಲ್ಲಿ ಒಪ್ಪಿಲ್ಲರಿ, ಎಲ್ಲಿ ಒಪ್ಪಿದ್ದಾರೆ ಇದನ್ನು ಸಹಿತ ಇವತ್ತು ತೋರಿಸ್ಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಒಪ್ಪಿದ್ದಾರೆ 80% ಒಪ್ಪಿದ್ದಾರಲ್ಲ, ಹಂಗಾದ್ರೆ ಎಲ್ಲಿದ್ದಾರೆ ಅವರು? ಅಲ್ಲಿ 80% ಕಾಣ್ತಾ ಇಲ್ಲಲ್ಲ ಫೀಲ್ಡ್ದಲ್ಲೇ. ಇಲ್ಲಿ ಹೋದಂಥ ಪ್ರತಿಯೊಂದು ಹಳ್ಳಿಯಲ್ಲೂ ನೋಡ್ತಾ ಇದ್ದೀವಿ. ಅದರಲ್ಲೂ ಈ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಬೈರಮಂಗಲ, ಕಂಚುಗಾನಹಳ್ಳಿ ಇಲ್ಲೆಲ್ಲ ಹೋದಾಗ ವಿರೋಧ ಮಾಡ್ತಾ ಇದ್ದಾರೆ ಜನ. ಅಲ್ಲೇ ಇವ್ರು ಏನು ನೀವು ತೊಗೊಂಡಿದ್ದಾರೆ ಸರ್ವೆ ಮಾಡಲಿಕ್ಕೆ, ಇವೆಲ್ಲ ಜನ ಒಪ್ಪಿದ್ದಾರೆ ಅಂತ ಹೇಳಿ ಸರ್ವೆ ಮಾಡಲಿಕ್ಕೆ ಹೊಟ್ಟಿದ್ದಾರೆ. ಅಲ್ಲಿ ಪೂರ್ಣ ಪ್ರಮಾಣದಲ್ಲೇ ವಿರೋಧ ವ್ಯಕ್ತ ಆಗ್ತಾ ಇದೆ. ಎಲ್ಲೋ ಒಂದಿಷ್ಟು ಇರ್ಬೋದು ಮಾರೋದಕ್ಕೆ ಒಪ್ಪಿದೆ ಅಂತ ಹೇಳಿದ್ರೆ. ಈಗ ಈ ಹಿಂದಿನ ಅನೇಕ ಎಪಿಸೋಡ್ಗಳಲ್ಲಿ ಹೇಳಿದಂಥ ಮಾತು ಏನಪ್ಪ ಅಂತಂದ್ರೆ ಅಲ್ಲಿ ಒಪ್ಪಿಗೆ ಇದ್ದವ್ರು ತೊಗೊಳ್ರಿ, ಒಪ್ಪಿಗೆ ಇದ್ದವ್ರು ಬಿಡ್ರಿ ಅಂತಿತ್ತು. ಒಪ್ಪಿಗೆ ಕೊಡೋರು ಎಷ್ಟು ಜನ ಇದ್ದಾರೆ? ಯಾರು ಭೂಮಿಯನ್ನು ಮಾಡಲಿಕ್ಕೆ ಆಗೋದಿಲ್ಲವೋ, ಯಾರು ಒಕ್ಕಲ್ತನದ ಮೇಲೆ ಬದುಕ್ತಾ ಇಲ್ವೋ ಅವ್ರು ಮಾರಲಿಕ್ಕೆ ರೆಡಿದ್ದಾರೆ. ಆದರೆ ಉಳಿದವರು ಯಾಕಂದರೆ 2 ಕೋಟಿ ರೂಪಾಯಿ ಬರ್ತಂದ್ರೆ ಅವ್ರಿಗೆ ಒಳ್ಳೆಯದನ. ಆದರೆ ಭೂಮಿಯನ್ನು ನಂಬಿ ಹೋಗುವಂಥವ್ರು ತಮ್ಮ ಪೂರ್ವಜನ ಬಂದ ಭೂಮಿ ನಮ್ಗೆ ಬೇಕಪ್ಪ ಮತ್ತು ಬರೋದಿಲ್ಲ. ಮತ್ತು ಒಂದು ಕುಟುಂಬಕ್ಕೆ ಒಂದು ಉದ್ಯೋಗ ಕೊಡುವಂಥವ್ರು, ಯಾವುದು ಟೌನ್ಶಿಪ್ ಆಗಲಿ ಏನೋ ಆಗಲಿ ಅದಕ್ಕೂ ಆಗಲಿ. ಆದರೆ ಇಡೀ ಕುಟುಂಬನ ಅಲ್ಲಿ ದುಡ್ಡು ಊಟ ಮಾಡುವಂಥ ಭೂಮಿಗಳಲ್ಲಿದ್ದಾವೆ, ಪರ್ವತದ ಭೂಮಿ ಇದ್ದಾವೆ, ನೀರಾವರಿ ಭೂಮಿ ಇದ್ದಾವೆ. ಅಂಥವು ಯಾಕೆ ಕೊಡೋಣ ಅಂತ ಅವ್ರು ಕೇಳ್ತಾ ಇದ್ದಾರೆ. ಈಗ ಮುಖ್ಯ ಬಂದಂಥ ಪ್ರಶ್ನೆ ಏನಪ್ಪ ಅಂತಂದ್ರೆ ಇವತ್ತು BJP